ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಚನ್ನಗಿರಿಯಲ್ಲಿ ಬೃಹತ್ ರಕ್ತದಾನ ಹಾಗೂ ಉಚಿತ ಕಣ್ಣಿನ ತಪಾಸಣೆ ಶಿಬಿರ. 55ಕ್ಕೂ ಹೆಚ್ಚು ಯುವಕರಿಂದ ರಕ್ತದಾನ, 120ಕ್ಕೂ ಹೆಚ್ಚು ಮಂದಿಗೆ ನೇತ್ರ ತಪಾಸಣೆ. ಚನ್ನಗಿರಿ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಹಿಂದೂ ಜಾಗರಣಾ ವೇದಿಕೆ, ಚನ್ನಗಿರಿ ಸುಬ್ಬಯ್ಯ ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ, ವಾಸನ್ ಐ ಕೇರ್ ಹಾಗೂ ಮನೋಲ್ಲಾಸ ಎಜುಕೇಷನ್ ಚನ್ನಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಪಟ್ಟಣದ ವಿಠಲ ಕುಮಾಯಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಯೋಧರು ಹಾಗೂ ಸೇನಾ ಚಿಕಿತ್ಸಾ ವಿಭಾಗದ ಪ್ರಭು ಎಚ್ಪಿ ಉದ್ಘಾಟಿಸಿ ಮಾತನಾಡಿದರು. ಕಾರ್ಗಿಲ್ ಯುದ್ಧದಲ್ಲಿ ದೇಶದ ಅಖಂಡತೆ ಮತ್ತು ಸಾರ್ವಭೌಮತ್ವಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ವೀರ ಯೋಧರ ತ್ಯಾಗವನ್ನು ಪ್ರತಿಯೊಬ್ಬ ಭಾರತೀಯರು ಸದಾ ಸ್ಮರಿಸಬೇಕು ಎಂದರು. ರಕ್ತದಾನವು ಜೀವದಾನಕ್ಕೆ ಸಮಾನವಾಗಿದ್ದು, ಒಬ್ಬ ವ್ಯಕ್ತಿಯ ರಕ್ತದಾನದಿಂದ ಹಲವು ಅಮೂಲ್ಯ ಜೀವಗಳನ್ನು ಉಳಿಸಬಹುದಾಗಿದೆ. ಸಮಾಜ ಸೇವೆ ಎಂಬುದು ಕೇವಲ ಮಾತಿನಲ್ಲಿ ಉಳಿಯದೆ ಕಾರ್ಯರೂಪಕ್ಕೆ ಬರಬೇಕು. ರೈತ ದೇಶಕ್ಕೆ ಅನ್ನ ನೀಡಿದರೆ ಸೈನಿಕ ದೇಶಕ್ಕೆ ನೆಮ್ಮದಿ ಮತ್ತು ಭದ್ರತೆ ನೀಡುತ್ತಾನೆ. ಸೈನ್ಯ ಸೇರುವುದು ಪ್ರತಿಯೊಬ್ಬ ಯುವಕನಿಗೂ ಸಿಗುವ ಮಹೋನ್ನತ ಅವಕಾಶ ಹಾಗೂ ಪುಣ್ಯದ ಕಾರ್ಯವಾಗಿದ್ದು, ಯುವಕರು ದೇಶ ಸೇವೆಯ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹಿಂದೂ ಜಾಗರಣಾ ವೇದಿಕೆಯ ದಕ್ಷಿಣ ಪ್ರಾಂತ್ಯ ಸಂಯೋಜಕರಾದ ಸತೀಶ್ ಪೂಜಾರ್ ಮಾತನಾಡಿ, ದೇಶಭಕ್ತಿ ಕೇವಲ ಘೋಷಣೆಯಲ್ಲಿ ಅಲ್ಲ, ಸಮಾಜಮುಖಿ ಸೇವಾ ಚಟುವಟಿಕೆಗಳಲ್ಲಿ ಪ್ರತಿಫಲಿಸಬೇಕು ಎಂದರು. 1999ರ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಯೋಧರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ದೇಶದ ಗಡಿಯನ್ನು ರಕ್ಷಿಸಿದ ಪರಿಣಾಮ ಇಂದು ದೇಶದ ಜನರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಜುಲೈ 26 ದೇಶದ ಇತಿಹಾಸದಲ್ಲಿ ಹೆಮ್ಮೆಯ ದಿನವಾಗಿದ್ದು, ಆ ವಿಜಯವನ್ನು ಸಂಭ್ರಮಿಸುವುದರ ಜೊತೆಗೆ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಯೋಧರನ್ನು ಕೃತಜ್ಞತೆಯಿಂದ ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದು ಹೇಳಿದರು. ದೇಶದ ನೆಲವನ್ನು ಪರಕೀಯರಿಗೆ ಬಿಟ್ಟುಕೊಡದೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ವೀರ ಯೋಧರ ಬಲಿದಾನಕ್ಕೆ ಗೌರವ ಸೂಚಿಸುವ ಉದ್ದೇಶದಿಂದಲೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ಯೋಧರಿಗೆ ನಮನ ಸಲ್ಲಿಸುವುದಷ್ಟೇ ಅಲ್ಲ, ಪ್ರತಿಯೊಂದು ಕುಟುಂಬದಿಂದಲೂ ದೇಶ ಸೇವೆಯ ಮನೋಭಾವ ಹೊಂದಿದ ಯುವಕರು ಭಾರತೀಯ ಸೈನ್ಯವನ್ನು ಸೇರುವಂತೆ ಪ್ರೋತ್ಸಾಹಿಸುವ ಜವಾಬ್ದಾರಿ ಸಮಾಜದ ಮೇಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಶಿಬಿರದಲ್ಲಿ ಸುಮಾರು 55ಕ್ಕೂ ಹೆಚ್ಚು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಸಮಾಜ ಸೇವೆಯ ಮಾದರಿಯಾದರೆ, 120ಕ್ಕೂ ಹೆಚ್ಚು ಸಾರ್ವಜನಿಕರು ಉಚಿತ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ತಜ್ಞ ವೈದ್ಯರಿಂದ ಅಗತ್ಯ ಸಲಹೆ ಹಾಗೂ ಚಿಕಿತ್ಸಾ ಮಾರ್ಗದರ್ಶನ ಪಡೆದರು. ವಾಸನ್ ಐ ಕೇರ್ ವೈದ್ಯಕೀಯ ತಂಡ ಕಣ್ಣಿನ ವಿವಿಧ ಸಮಸ್ಯೆಗಳ ಕುರಿತು ಅರಿವು ಮೂಡಿಸಿ ಯಶಸ್ವಿನಿ ಆರೋಗ್ಯ ಯೋಜನೆಯಡಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣಾ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕರಾದ ಜಯಕುಮಾರ್, ತಾಲೂಕು ಸಂಯೋಜಕರಾದ ಆಕಾಶ್, ಸಹ ಸಂಯೋಜಕರಾದ ಮಂಜುನಾಥ್, ನವೀನ್, ಮಧುಸ್ವಾಮಿ, ಪ್ರಕಾಶ್, ರಮೇಶ್, ರಾಹುಲ್, ವಿಜಯ್, ಸುಬ್ಬಯ್ಯ, ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯರು ಹಾಗೂ ಸಿಬ್ಬಂದಿ, ವಾಸನ್ ಐ ಕೇರ್ ವೈದ್ಯಕೀಯ ಸಿಬ್ಬಂದಿ, ಮನೋಲ್ಲಾಸ ಎಜುಕೇಷನ್ ಸಂಸ್ಥೆಯ ಪ್ರತಿನಿಧಿಗಳು, ಹಿಂದೂ ಜಾಗರಣಾ ವೇದಿಕೆಯ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು, ತಾಯಂದಿರು, ಯುವಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಡೆದ ಈ ಸಮಾಜಮುಖಿ ಕಾರ್ಯಕ್ರಮವು ದೇಶಭಕ್ತಿ, ಮಾನವೀಯ ಮೌಲ್ಯಗಳು ಹಾಗೂ ಸ್ವಯಂ ಸೇವಾ ಮನೋಭಾವವನ್ನು ಜನರಲ್ಲಿ ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿತು. ರಕ್ತದಾನದ ಮೂಲಕ ಜೀವ ಉಳಿಸುವ ಸಂದೇಶ ಹಾಗೂ ಉಚಿತ ಆರೋಗ್ಯ ಸೇವೆಗಳ ಮೂಲಕ ಜನಜಾಗೃತಿ ಮೂಡಿಸಿದ ಈ ಕಾರ್ಯಕ್ರಮ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಯೋಧರು ನಮ್ಮ ನಿಮ್ಮೆಲ್ಲರ ಇಂದಿನ ಈ ನಗುವಿನ ಜೀವನಕ್ಕಾಗಿ ತಮ್ಮ ಯೌವನವನ್ನು ತಾಯಿ ಭಾರತೀಯ ಸೇವೆಗಾಗಿ ಮುಡಿಪಾಗಿಟ್ಟು ಇವತ್ತು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ಪ್ರಭಣ್ಣನವರೇ, ನೆಲ್ಮೆಯ ಕಾರ್ಯಕರ್ತ ಬಂಧುಗಳೇ, ನೆಚ್ಚಿನ ತಾಯಂದಿರೇ, ನಾವಿವತ್ತು ರಕ್ತದಾನ ಶಿಬಿರವನ್ನು ಮಾಡಿದರೂ ಸಹ ಚನ್ನಗಿರಿಯಲ್ಲಿ ರಕ್ತದಾನ ಮಾಡುವವರ ಸಂಖ್ಯೆ ಎಷ್ಟು ಕೇಳಿದರೆ ಸರಿಸುಮಾರು ಒಂದು 50ರ ಮಟ್ಟಕ್ಕೆ ಹೆಚ್ಚಾಯಿತು.
ಆದರೆ ನಮ್ಮಗಳ ಇಂದಿನ ಜೀವನಕ್ಕಾಗಿ ಅವರ ಉಸಿರನ್ನು ಮುಡಿಪಾಗಿಟ್ಟು ಈ ದೇಶದ ಒಂದಿಂಚು ನೆಲವನ್ನು ಪರಕೀಯರಿಗೆ ನಾವು ಬಿಟ್ಟು ಕೊಡೋದಿಲ್ಲ ಅಂಥೇಳಿ ನಾವು ಹೇಳ್ತೀವಿ. ಒಬ್ಬ ಇಂಜಿನಿಯರ್ ಏನಾದರೂ ಕೆಲಸವನ್ನು ಬಿಟ್ಟು ಬಂದ ಅಂತಂದರೆ ಅವನಿಗೆ ಸಂಬಳ ಕಡಿಮೆ ಆಗಬಹುದು. ಒಬ್ಬ ಮಾಸ್ಟರ್ ಏನಾದರೂ ಕೆಲಸ ಬಿಟ್ಟು ಬಂದರು ಅಂತಂದರೆ 100 ವಿದ್ಯಾರ್ಥಿಗಳಿಗೆ ಜೀವನ ಕಳೆದುಕೊಳ್ಳಬಹುದು. ಆದರೆ ಒಬ್ಬ ಯೋಧ ತನ್ನ ಸೈನ್ಯಕ್ಕೆ ಸೇರುವಾಗ ಅವನಿಗೆ ಮೊದಲ ಗುರಿ ಏನು ಕೇಳಿದರೆ, ಅವನೇನು ಕಳ್ಕೊಳ್ತಾನೆ ಕೇಳಿದರೆ, ಸೈನ್ಯಕ್ಕೆ ಹೋಗಿರ್ತಕ್ಕಂಥವನು ವಾಪಸ್ ಬರ್ತಾನೆ ಅನ್ನೋ ನಂಬಿಕೆನೇ ಇಲ್ಲ. ಅವನು ತನ್ನ ಜೀವದ ಹಂಗನ್ನೇ ತೊರೆದು ಹೋಗ್ತಾನೆ. ಹಾಗಾಗಿ ನಾವೇನಿಲ್ಲ ಕುಳಿತಿದ್ದೀವಿ, ಕಾರ್ಗಿಲ್ ವಿಜಯೋತ್ಸವ 1999 ಜುಲೈ 26ಕ್ಕೆ ನಾವೆಲ್ಲರೂ ಸೇರಿಕೊಂಡು ಇರ್ತಕ್ಕಂಥ ಅನೇಕರು ಸಣ್ಣವರು ಬಿಟ್ಟರೆ ಸುಮಾರು 35-40 ವರ್ಷದ ಆಸುಪಾಸಿನವರು ನಾವೆಲ್ಲರೂ ಅವತ್ತು ಪಟಾಕಿಯನ್ನು ಹಚ್ಚಿ ಸಂಭ್ರಮಿಸಿದೆವು. ಕ್ಯಾಂಡಲ್ಗಳನ್ನು ಹಚ್ಚಿ ಮೆರವಣಿಗೆ ಮಾಡಿದೆವು. ಆದರೆ ಕಾರ್ಗಿಲ್ ವಾರಿನಲ್ಲಿ ಸತ್ತಿರುವ ಆ ಹುತಾತ್ಮ ಯೋಧರ ಮನೆಯವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಜೊತೆಗೆ ಇನ್ನಷ್ಟು ಜನ ಸೈನ್ಯದ ಕಡೆ ಮಖ ಮಾಡಬೇಕು ಅಂತಾದರೆ ನಮ್ಮ ಊರುಗಳಲ್ಲಿ ಸೈನ್ಯಕ್ಕೆ ಸೇರುವಂಥವರ ಸಂಖ್ಯೆ ಹೆಚ್ಚಾಗಬೇಕು ಅಂತಾದರೆ ಆ ಯೋಧರನ್ನ ಸ್ಮರಿಸುವ ಕೆಲಸ ನಮ್ಮದಾಗಬೇಕು. ಹಾಗಾಗಿ ಇವತ್ತು ಚನ್ನಗಿರಿಯಲ್ಲಿ ಕಣ್ಣಿನ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರದ ಮೂಲಕ ತಮ್ಮ ಉಸಿರನ್ನ ಈ ದೇಶಕ್ಕಾಗಿ ನೀಡಿರುವ ಯೋಧರನ್ನ ಸ್ಮರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಎಲ್ಲ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ನಾನು ಮೊದಲನೇದಾಗಿ ವಂದನೆಗಳನ್ನು ಹೇಳ್ತೀನಿ.